ನಮಸ್ಕಾರ ವೀಕ್ಷಕರೇ, ಶುಭೋದಯ. ವರ್ಷ ಭವಿಷ್ಯ 2017ಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮೆಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆಲ್ಲ ಗೊತ್ತೇ ಇದೆ, 2016ನೇ ಇಸವಿಗೆ ನಾವು ಬಾಯ್ ಬಾಯ್ ಹೇಳಿದ್ದೀವಿ. 2017ರ ಇಸವಿಗೆ ಬಂದಿದ್ದೇವೆ. ಈ ಒಂದು ವರ್ಷವನ್ನು ನಾವು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದು ಆಗಿದೆ. ಹಾಗಾದರೆ ಈ ವರ್ಷ ಯಾವ ರೀತಿಯಾಗಿರುತ್ತೆ? ಈ ವರ್ಷದಲ್ಲಿ ನಮ್ಮ ಚಟುವಟಿಕೆಗಳು ಹೇಗಿರುತ್ತೆ? ಎಷ್ಟೋ ಸಂದರ್ಭದಲ್ಲಿ ನಾವು ಹಳೆಯ ವರ್ಷದಿಂದ ಹೊಸ ವರ್ಷಕ್ಕೆ ಬರುವಾಗ ಹೊಸ ರೆಸಲ್ಯೂಷನ್ಗಳನ್ನು ಮಾಡ್ಕೊಂಡು ಬರ್ತೀವಿ. ಆದರೆ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ಹಾಗಿದ್ರೆ ಈ ವರ್ಷ ಏನಾಗತ್ತೆ? ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕೀಯದಲ್ಲಿ ಏನಾಗುತ್ತೆ? ಆರ್ಥಿಕವಾಗಿ ಯಾವ ರೀತಿಗೆ ಸದೃಢ ಆಗುವ ಚಾನ್ಸಸ್ ಇದೆಯಾ? ದೇಶದ ಭದ್ರತೆ ಆಗಿರಬಹುದು, ಆಂತರಿಕ ವಿಷಯಗಳು ಯಾವ ರೀತಿಯಾಗಿ ಇರಬಹುದು? ಅದರ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲಿ ಏನಾದರೂ ಬದಲಾವಣೆ ಕಾಣಬಹುದಾ? ಹೀಗೆ ಸಾಕಷ್ಟು ಅನುಮಾನಗಳಿರುತ್ತೆ. ಅದರ ಜೊತೆಗೆ ನಮ್ಮ ರಾಶಿ ಭವಿಷ್ಯ ಹೇಗಿರುತ್ತೆ? 12 ರಾಶಿ ಭವಿಷ್ಯಗಳಲ್ಲಿ ಯಾರಿಗೆ ಶುಭ, ಯಾರಿಗೆ ಅಶುಭ? ಸಾಕಷ್ಟು ಗೊಂದಲಗಳು ಇರುವಂಥದ್ದು. ನಾವು ಏನು ಮಾಡಬೇಕಾಗತ್ತೆ? ಈ ಸಂಖ್ಯೆ, ಒಂದು ವೇಳೆ ಯಾವುದಾದ್ರೂ ಸಂಖ್ಯೆಯನ್ನು ನಾವು ನಂಬೋದಾದರೆ ಈ ಸಂಖ್ಯೆಯಿಂದ ನಮಗೆ ಒಳಿತಾಗತ್ತಾ, ಕೆಡುಕಾಗುತ್ತಾ? ಒಂದು ವೇಳೆ ಅದರಲ್ಲಿ ಏನಾದರೂ ಅಶುಭಗಳು ಕಂಡು ಬಂದರೆ ನಾವು ಪರಿಹಾರವನ್ನು ಮಾಡ್ಕೊಳ್ಬಹುದಾದ್ರೂ ಹೇಗೆ? ಹೀಗೆ ಸಾಕಷ್ಟು ವಿಷಯಗಳು ಇವತ್ತು ನಮ್ಮ ಮುಂದೆ ಇದೆ. ಹಾಗಾದರೆ 2017ರ ವರ್ಷ ಭವಿಷ್ಯ ಹೇಗಿದೆ? ಯಾರಿಗೆ ಒಳ್ಳೆಯದು, ಯಾರಿಗೆ ಕೆಡುತಾಗುವಂತಹ ಚಾನ್ಸಸ್ ಇದೆ? ಹೀಗೆ ಇವೆಲ್ಲವನ್ನ ಮಾತನಾಡೋದಕ್ಕೆ ನನ್ನ ಜೊತೆ ಇಬ್ಬರು ಅತಿಥಿಗಳೀಗ ಜಾಯಿನ್ ಆಗಿದ್ದಾರೆ. ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ದೈವಜ್ಞ ಹರೀಶ್ ಕಶ್ಯಪ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಿಮಗೂ ಅಷ್ಟೇ. ಎಸ್ ಸರ್. ಅದರ ಜೊತೆಗೆ ಸಂಖ್ಯಾಶಾಸ್ತ್ರಜ್ಞ ಆಗಿರುವಂತಹ ಡಾಕ್ಟರ್ ಕವಿತಾ ಗೋಪಿನಾಥ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ 12 ರಾಶಿಗಳ ರಾಶಿಫಲ ಯಾವ ರೀತಿಯಾಗಿದೆ, ಹಾಗಾಗಿ ಯಾರ ರಾಶಿಗೆ ಏನಾಗಿದೆ ಅಥವಾ ನಮ್ಮ ರಾಶಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ ಅನ್ನೋದು ಖಂಡಿತ ನಮಗೆ ಗೊತ್ತು. ಹಾಗಾಗಿ ಒಂದು ವೇಳೆ ಆ ಕುತೂಹಲ ಇದ್ದರೆ ಖಂಡಿತ ನೀವು ಕೂಡ ನಮಗೆ ಕರೆ ಮಾಡಬಹುದು, ನೀವು ಮಾತನಾಡಬಹುದು, ನಿಮ್ಮ ಆತಂಕಗಳನ್ನು ದೂರ ಮಾಡ್ಕೊಳ್ಬಹುದು. ಇನ್ನು ದೈವಜ್ಞರಂತ ಹರೀಶ್ ಕಶ್ಯಪ್ ಅವರೇ, ಸಾಮಾನ್ಯವಾಗಿ ಒಂದು ವರ್ಷ ಅಂತ ಬಂದಾಗ ನಾವು ಯುಗಾದಿಯನ್ನು ಹೊಸ ವರ್ಷ ಅಂತ ಹಿಂದೂ ಧರ್ಮದಲ್ಲಿ ನಾವು ಆಚರಣೆ ಮಾಡುವರು. ಆದರೆ ಈ ಒಂದು ಕ್ಯಾಲೆಂಡರ್ ಪ್ರಕಾರ ನಾವು ನೋಡೋದಾದ್ರೆ 2016ಕ್ಕೆ ನಾವು ಈಗಾಗಲೇ ನಾವು ವಿದಾಯವನ್ನು ಕೋರಿದ್ದೇವೆ. ಬಟ್ ಈ ವರ್ಷದಲ್ಲಿ ಏನೇನು ಆಗಬಹುದು ರಾಜ್ಯ ರಾಜಕೀಯದಲ್ಲಿ, ರಾಷ್ಟ್ರ ರಾಜಕೀಯದಲ್ಲಿ ನಾವು ಎಲ್ಲವನ್ನ ಗಮನಿಸಿದ್ರೆ ಮೊದಲನೇದಾಗಿ ಯಾವ ಬೆಳವಣಿಗೆಗಳು ಆಗಬಹುದು ಅಂತ ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ಮಂಗಲಾಯತನು ಹರಿಹಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಮೊದಲನೇದಾಗಿ 2016ರ ಒಂದು ವಿದಾಯ ಮತ್ತು 17ರ ಹಾರ್ದಿಕ ಶುಭಾಶಯಗಳು ಮತ್ತು ಆರ್ಥಿಕ ಶುಭಾಶಯಗಳು ಮೊದಲು ಹೇಳಬೇಕು. ವರ್ಷಾಂತ್ಯಕ್ಕೆ ಮೋದಿಯವರು ಬಿಟ್ಟಂಥ ಬಾಣ ಆರ್ಥಿಕ ಶುಭಾಶಯಗಳು ಉಲ್ಟಾ ಆಗಿ ಹಾಗೆ ಕಳೆದ ಒಂದು 16ನ ಇಸ್ವಿಯನ್ನು ಕೊನೆಯಲ್ಲಿ ಕಳೆದಿದ್ದೀವಿ. 2017ಕ್ಕೆ ಆರ್ಥಿಕ ಶುಭಾಶಯಗಳು ಆಗುವ ಎಲ್ಲ ಲಕ್ಷಣಗಳು ಕೂಡ ಇವತ್ತಿನ ದಿನಗಳಿದೆ. ನೀವಾಗಲೇ ಹೇಳಿದಂತೆ ಹಿಂದೂ ಪಂಚಾಂಗದ ಪ್ರಕಾರ ಪ್ರಪಂಚಕ್ಕೆ ವರ್ಷ ಬದಲಾಗ್ತಕ್ಕಂಥದ್ದು ಯುಗಾದಿಯ ಪರ್ವಕ್ಕೆ. ಆದರೂ ಸಹ ನಾವು ಕ್ರಿಸ್ತಶಕ ಇಸ್ವಿಗಳನ್ನು ಮುಂದಿಟ್ಟು ಜೀವನ ಮಾಡೋದ್ರಿಂದ ಅದರದ್ದು ಪ್ರಭಾವಗಳು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ವರ್ಷನಾಥನು ಅದೇ ಫಲಗಳಿದ್ದರೂ ಸಹ ಗ್ರಹ ಗೋಚಾರಗಳು ಪ್ರತಿ ಡಿಸೆಂಬರ್ ಮತ್ತು ಜನವರಿಗೆ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ. ಅದಕ್ಕೆ ನಾವು ಸಂಕ್ರಾಂತಿಯನ್ನು ಕೂಡ ಮಾಡುವುದು. 14ನೇ ಜನವರಿಗೆ ನಾವು ಸಂಕ್ರಾಂತಿಯನ್ನು ಕೂಡ ಮಾಡೋದು. ಆಗಲೂ ಕೂಡ ಮಹತ್ತರವಾಗಿರ್ತಕ್ಕಂಥ ವರ್ಷದ ಬದಲಾವಣೆಗೆ ಸೂರ್ಯನು ತೆರೆಕೊಳ್ತಾನೆ ಪ್ರಪಂಚಕ್ಕೆ ಅಂತಂತಾನೆ. ಹಾಗಾಗಿ ನಮಗೆ ಜನವರಿನೂ ಮುಖ್ಯ ಮತ್ತು ಯುಗಾದಿಯೂ ಮುಖ್ಯ, ಆ ರೀತಿಯನ್ನು ಹೇಳಬೇಕು. ಮುಖ್ಯವಾಗಿ ಇವತ್ತು ಭಾನುವಾರದಂದು ಯಾವುದೇ ವರ್ಷವು ಅಶುಭ ರಾಶಿಯಿಂದ ಆಗಲಿ ಅಶುಭ ವಾರದಿಂದಾಗಲಿ ಶುರುವಾಗಬಾರದು. ಮಂಗಳವಾರ, ಶನಿವಾರ, ವಿಶೇಷವಾಗಿ ಚತುರ್ದಶಿ, ಅಮಾವಾಸ್ಯೆಗಳು, ಅಷ್ಟಮಿ, ಷಷ್ಠಿ ಇತ್ಯಾದಿ ದಿನಗಳು ಶುರು ಆಗಬಾರದು. ಅದು ಒಂದು ಪ್ಲಸ್ ಪಾಯಿಂಟ್ ವೀಕ್ಷಕರಿಗೆ, ನಮ್ಮ ಎಲ್ರಿಗೂ, ಸುವರ್ಣ ನ್ಯೂಸ್ಗೂ ಸಹ ಸಾಕಷ್ಟು ಒಳ್ಳೆಯ ದಿನದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಶುಭ ಭಾನುವಾರದಂದು ಮಾಡ್ತಾ ಇದ್ದೀರಾ.
ಇದರ ಶುಭ ಫಲಗಳೇ ಬೆಳಗಿನ ಜಾವದ ಧನುರ್ ಲಗ್ನದಲ್ಲಿ ಶುರು ಆಗಿದೆ ಇವತ್ತು. ಶ್ರವಣ ನಕ್ಷತ್ರದಲ್ಲಿ ಚಂದ್ರನು ಸ್ಥಾನಾಧಿಪತಿಯಾಗಿದ್ದಾನೆ. ಆ ಚಂದ್ರನಿಗೆ ಭಾವಾಧಿಪತಿಯಾಗಿ ಕೂಡ ಉತ್ತಮ ತ್ರಿಗ್ರಹ ಯೋಗ ಇದೆ. ಉತ್ತಮ ಅಂತ ಹೇಳಲಿಕ್ಕೆ ಬರಲ್ಲ, ಆದರೂ ತ್ರಿಗ್ರಹ ಯೋಗ ಇದೆ. ಹಾಗಾಗಿ ಭಾನುವಾರದ ಒಂದು ಧನುರ್ ಲಗ್ನವು ಬಹಳ ವಿಶೇಷ. ಯಾವುದೇ ಶುಭ ವರ್ಷದ ಪರ್ವ ದಿನದಂದು ಮೇಷ, ವೃಷಭ, ಕರ್ಕಾಟಕ, ಸಿಂಹ ಮತ್ತು ಧನುರ್ ಲಗ್ನ ಅಥವಾ ಮೀನ ಲಗ್ನ, ಇದು ಯಾವುದೇ ಈ ಲಗ್ನಗಳು ಬಹಳ ಬಲಿಷ್ಠ ಲಗ್ನಗಳು. ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಲಗ್ನ ಧನುರ್ ಲಗ್ನ. ಯಾಕೆ ಅಂದರೆ ಅದಕ್ಕೆ ಅಧಿಪತಿ ಗುರು ಮತ್ತು ಮಿತ್ರಾಧಿಪತಿಯಾಗಿರ್ತಕ್ಕಂಥ ರವಿಯು ಇವತ್ತು ಧನುರ್ ರಾಶಿಯಲ್ಲೇ, ಧನುರ್ಮಾಸ ನಡೀತಾ ಇದೆ, ಧನುರ್ ರಾಶಿಯಲ್ಲೇ ಉತ್ತಮಾಂಶದಲ್ಲಿ ಇರುವುದರಿಂದ ಅವನಿಗೆ ಯಾವುದೇ ಪಾಪಗ್ರಹರ ಒಂದು ಪೀಡೆ ಇಲ್ಲ. ಶನಿಯ ಭಾವ ಇದೆ, ಆದರೆ ಶನಿಗೆ ಈಗ ಬಲ ಇಲ್ಲ. ಹಾಗಾಗಿ 16ನೇ ಇಸ್ವಿಯ ದೋಷವು ಗತವು ಯದ್ಗತೇನ ಶನಿಶ್ಚ, ಅಂದರೆ ಅವನು ವ್ಯಯದಲ್ಲಿ ಬಲವಿಲ್ಲದ ಶನಿಯ ಪ್ರಭಾವವು ಇರೋದರಿಂದ ವಿಶೇಷವಾಗಿ ರಾಜರಿಗೆ ಬಹಳ ಒಳ್ಳೆಯ ಸಮಯ ಈ ವರ್ಷ. ಮಂತ್ರಿಗಳು ಇಡೀ ಪ್ರಪಂಚಕ್ಕೆ ಅದರ ಸೂಚನೆಯನ್ನು ಆಗಲೇ ಕೊಟ್ಟಿದ್ದಾರೆ ನೋಡಿ. 3 ತಿಂಗಳ ಮುಂಚೆನೇ ಪ್ರಪಂಚದ ಪುಟಿನ್ ರಷ್ಯಾ ಪುನರಧ್ಯಕ್ಷ ಆದರು, ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದರು, ಮೋದಿ ಸಾಹೇಬರು ಇನ್ನೂ ವರ್ಚಸ್ಸನ್ನು ಬೆಳೆಸ್ಕೊಂಡ್ರು. ವಸ್ತುತಃ ಅವ್ರಿಗೆ ಕೆಟ್ಟ ಹೆಸರು ಬರಬೇಕಾಗಿತ್ತು. ಯಾಕಂದರೆ ಮನುಷ್ಯ ಏನು ಬೇಕಾದ್ರೂ ಸಹಿಸ್ತಾನೆ, ಆದರೆ ಅವನು ದುಡ್ಡನ್ನು ಮುಟ್ಟಿದ್ರೆ ಸಹಿಸೋದಿಲ್ಲ. ಆಯಿತಾ, ಇಂಥ ಭಯಾನಕ ಕೆಲಸವನ್ನು ಮಾಡಿ ಕೂಡ ಅವರು ಪ್ಲಸ್ ಪಾಯಿಂಟನ್ನು ಪಡ್ಕೊಂಡಿದ್ದಾರೆ. ಯಾಕೆ ಅಂದರೆ ಈ ವರ್ಷದ ವಿಶೇಷ ಅದು. ಜನವರಿಗೆ ಮುಂಚೆಯೇ ಅದರ ಪ್ರಭಾವವನ್ನು ಕೊಟ್ಟಿದ್ದಾನೆ ರಾಜರಿಗೆ. ಹಾಗಾಗಿ ಯುದ್ಧ ಭೀತಿಗಳಿದೆ, ಆದರೆ ಯುದ್ಧಗಳ ಒಂದು ಅದನ್ನು ತಡೆಯುವಿಕೆಯ, ಅದನ್ನು ಧೈರ್ಯವಾಗಿ ಸಮರ್ಥವಾಗಿ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವು ಪ್ರಪಂಚದ ರಾಜರಿಗೆ, ಅಂದರೆ ಚಕ್ರವರ್ತಿ ಸ್ಥಾನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ಬರುತ್ತೆ. ಮತ್ತು ಸನ್ಯಾಸಿಗಳಿಗೆ, ಅಂದರೆ ಧಾರ್ಮಿಕ ಸ್ಥಾನಗಳಿಗೆ, ವಿಶೇಷವಾಗಿ ನಮ್ಮ ದೇಶದ ಧಾರ್ಮಿಕ ಸ್ಥಾನಗಳಿಗೆ ಅತ್ಯಂತ ಶುಭವಾಗಿರತಕ್ಕಂಥ ವರ್ಷ 2017. ಅನೇಕ ಶುಭ ಫಲಗಳು ಮುಂದೆ ಇದೆ. ಅದರ ಬಗ್ಗೆ ಮಾತಾಡೋಣ. ಎಸ್, ಡಾಕ್ಟರ್ ಕವಿತಾ ಗೋಪಿನಾಥ್ ಅವರೇ, ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೀವಿ ಯಾವುದೇ ಒಂದು ನಂಬರ್ ಬಂದಾಗ ಈ ನಂಬರ್ಗೆ ಏನಾಗಬಹುದು ಅಥವಾ ಇದನ್ನು ಸೇರಿಸಿದ್ರೆ ಏನಾಗುತ್ತೆ ಅನ್ನೋದು. 2017 ಅನ್ನುವಂತಹ ನಂಬರನ್ನು ಸೇರಿಸಿದ್ರೆ ಯಾವ ಫಲ ಸಿಗತ್ತೆ ಅಥವಾ ಆ ಫಲಾಫಲಗಳು ಏನೇನು? 2017 ಅಂತ ಬಂದಾಗ 1 ಬರುತ್ತೆ, ಅಂದರೆ ಸೂರ್ಯನ ಸಂಖ್ಯೆ ಅಂತ. ಇವತ್ತು ಭಾನುವಾರದಿಂದಲೇ ಶುರುವಾಗಿರುವಂಥ ತುಂಬ ವಿಶೇಷತೆ. ರಾಜಕೀಯದಲ್ಲಿ ತುಂಬ ತಲ್ಲಣಗಳು ಜಾಸ್ತಿ ಆಗುವಂಥದ್ದು, ವಿಶೇಷವಾಗಿ ಒಂದು ಪವರು ಸಿಕ್ಕಿದ್ರೂ ಕೂಡ ಅಷ್ಟೇ ಕಳ್ಕೊಳ್ಳುವಂಥ ಸ್ಥಿತಿಗಳು ಈ ಒಂದು ವರ್ಷದಲ್ಲಿ. ಏನಂದರೆ ಫ್ಲಕ್ಚುಯೇಷನ್ ಅಂತ ಹೇಳ್ತೀನಿ, ಅಂದರೆ ಸ್ಥಿರ ಅಂತ ಇಲ್ಲವೇ ಇಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗುವಂಥದ್ದು, ನಾವು ಅಂದ್ಕೊಳ್ಳೋದು ಆಗೋದೇ ಇಲ್ಲ. ವೆಯ್ಟ್ ಆ್ಯಂಡ್ ವಾಚ್ ಮಾತ್ರನೇ ಈ ವರ್ಷ ನೋಡ್ತಾ ಇರಬೇಕಾಗ್ಬೇಕು. ಅಂದರೆ ನಾವು ಅಂದ್ಕೊಳ್ಳೋದು ಏನೂ ನಡೆಯೋಲ್ಲ ಈ ವರ್ಷ. ಸೂರ್ಯನ ಅತಿ ಪವರು ಏನಿವತ್ತು ಬಿಸಿಲು ನಾವು ಅನುಭವಿಸ್ತಾ ಇದ್ದೀವಿ. ತುಂಬ ಏನು ಫೈರಿ ಅಂತಂದರೆ ತುಂಬ ಆಕ್ಸಿಡೆಂಟ್ಸ್ಗಳಿರ್ಬೋದು, ಬೆಂಕಿ ಅನಾಹುತಗಳಿರ್ಬೋದು, ಇದೆಲ್ಲ ಮತ್ತೆ ಕಂಟಿನ್ಯೂಷನ್ ಆಗುತ್ತೆ. ಯಾಕಂದರೆ ಹೋದ ವರ್ಷ 9 ಇತ್ತು, ಸೂರ್ಯನ ಒಂದು ಸಂಖ್ಯೆ ಜೊತೆಗೆ ಕುಜನ ಸಂಖ್ಯೆ ಅದು. ಈ ವರ್ಷ ಅದೇ ಮತ್ತೆ ಪವರ್, ಮ್ಯಾಸ್ಕುಲೈನ್ ಪವರ್ ಅಂತ ನಾವು ಹೇಳ್ತೀವಿ, ಜಾಸ್ತಿ ಆಗೋದ್ರಿಂದ ಅತಿ ಹೆಚ್ಚು ದುರಂತಗಳನ್ನ ತುಂಬ ಜಾಸ್ತಿ ನೋಡ್ತೀವಿ. ಬಟ್ ಏನಂತಂದರೆ ಈ ಒಂದು ರಾಜಕೀಯದಲ್ಲಿ ಜಾಸ್ತಿ ವಿಶೇಷತೆಗಳಿರೋವಂಥದ್ದು, ಇನ್ನೂ ಹಗರಣಗಳು ತುಂಬ ಬಯಲಿಗೆ ಬರೋವಂಥದ್ದು ಈ ವರ್ಷದಲ್ಲಿ. ಏನಂತಂದರೆ ಈ ಒಂದು ಏನು ವಿಶೇಷವಾಗಿ ಶಾಸಕರು, ಮಂತ್ರಿಗಳು ಇವರೆಲ್ಲ ಇದ್ದರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಇಲ್ಲ ಅಂತಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ ಈ ವರ್ಷ. ಆ ರೀತಿಯಲ್ಲಿ ನೋಡಿದಾಗ 2017 ಅಂತ ಬಂದಾಗ ಕೊನೆಯ ಸಂಖ್ಯೆಯಿಂದ 7 ಅಂತ ಬರುವಂಥದ್ದು, ಅದಕ್ಕೆ ಸ್ಥಿರತೆ ಇಲ್ಲ ಅಂತ ಹೇಳ್ತೀವಿ. ಬಟ್ ಏನಂತಂದರೆ ರಿಸರ್ಚ್ಮೆಂಟ್ ಜಾಸ್ತಿ ಇರುತ್ತೆ. IT ಕಂಪ್ನೀಸ್ ಇರ್ಬೋದು, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಇದೆಲ್ಲ ತುಂಬ ಅತಿ ಹೆಚ್ಚು ವೇಗದಲ್ಲಿ ಹೋಗುವಂಥದ್ದು. ಇನ್ನು ನಮ್ಮ ಮೋದಿಯವ್ರ ಕನಸೇನಿದೆ, ಡಿಮಾನಿಟೈಸೇಷನ್ ಮಾಡಿ ಒಂದು ಪ್ಲಾಸ್ಟಿಕ್ ಅಂತ ಏನು ತರ್ತಾ ಇದ್ದಾರೆ ಅದನ್ನು ತರುವಂಥದ್ದನ್ನು ಖಂಡಿತವಾಗ್ಲೂ ನಿಜ ಆಗುತ್ತದು. ಈ ವರ್ಷಕ್ಕೆ ಅದು ಕರೆಕ್ಟಾಗಿ ಯೋಚನೆ ಮಾಡಿದ್ದಾರೆ, ಕರೆಕ್ಟಾಗಿ ಆಗುವಂಥದ್ದಾಗುತ್ತೆ. ವಿತೌಟ್ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಆಗುವಂಥ ತುಂಬ ಜಾಸ್ತಿ ಈ ವರ್ಷದಲ್ಲಿ ಖಂಡಿತ ಆಗುತ್ತೆ. ಖಂಡಿತ ಸಫಲ ಆಗುತ್ತೆ. ಯಾಕಂದರೆ ಜನ ಅಷ್ಟು ರೋಸ್ ಹೋಗಿದ್ದವರು ಮೋದಿಗೆ ಅಷ್ಟು ಬೆಂಬಲ ಕೊಡ್ತಾ ಇದ್ದಾರೆ. ಅಂದರೆ 2017 ಹುಟ್ಟಿರುವಂಥದ್ದು ಮೋದಿ ಕೂಡ 17ನೇ ಸಂಖ್ಯೆನೇ ಇರೋದ್ರಿಂದ ಖಂಡಿತ ವಿಶೇಷ ಪವರ್ ಮೋದಿಗಿರುತ್ತೆ. ಬಟ್ ಬೇರೆಯವ್ರಿಗೆ ಅಂತ ಬಂದಾಗ ಅವರ ಹಗರಣಗಳೆಲ್ಲ ಬಯಲಿಗೆ ಬರುವಂಥದ್ದು ತುಂಬ ಜಾಸ್ತಿ. ಓಕೆ, ಇವತ್ತಿನ ದಿನದ ಅಂದರೆ ಇವತ್ತು 1/1/2017 ನಾವು ಲೆಕ್ಕ ಹಾಕಿ ನೋಡಿದಾಗ ಇವತ್ತಿನ ದಿನದ ವಿಶೇಷತೆ ಹೇಳ್ಬೋದಾ? ಖಂಡಿತವಾಗ್ಲಿ ಹರೀಶ್
ಕಶ್ಯಪ್ ಅವರು ಹೇಳಿದ್ರು, ಅಂದರೆ ಧನುರ್ ಲಗ್ನದಲ್ಲಿ ಸೂರ್ಯ ಇದ್ದಾನೆ ಅಂತ. ಇವತ್ತಿನ ದಿನಾಂಕಗಳನ್ನ ಲೆಕ್ಕ ಹಾಕಿದಾಗ 1-3 ಕಾಂಬಿನೇಷನ್ ಬರುತ್ತೆ, ಅಂದರೆ ಸೂರ್ಯ ಗುರು ಕಾಂಬಿನೇಷನ್ಸೇ ಬರುವಂಥದ್ದು. ಧನುರ್ ಅಂತಂದ್ರೆ ಬಾಣ ಬಿಡುವಂಥದ್ದು ಅಂತ ಈಗಾಗಲೇ ಬಿಟ್ಟಿದ್ದಾರೆ ಮೋದಿಯವರು. ಸೊ ಇವತ್ತಿನ ದಿನ ತುಂಬ ಚೆನ್ನಾಗಿದೆ, ಅದರಲ್ಲೂ ಭಾನುವಾರ ವಿಶೇಷವಾಗಿ ಬಂದಿರುವಂಥದ್ದು ತುಂಬ ಒಳ್ಳೆಯದು. ಈ ವರ್ಷದ ಒಂದು ಫಲ ತುಂಬ ಚೆನ್ನಾಗಿರಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಸಂಖ್ಯೆಗಳು ಯಾವುದನ್ನೇ ಆದರೂ ಬಿಡೋದಿಲ್ಲ ಅನ್ನೋದ್ರಿಂದ ಈ ವರ್ಷ ಏನೇನು ನಡಿಬೇಕು ಖಂಡಿತವಾಗ್ಲೂ ನಡೆಯುತ್ತೆ. ಅದನ್ನು ವೆಯ್ಟ್ ಆ್ಯಂಡ್ ವಾಚ್ ಅಂತ ನಾನು ಹೇಳಿದ್ರೆ ನೋಡೋಣ. ಎಸ್, ಇನ್ನು ಹರೀಶ್ ಕಶ್ಯಪ್ ಅವರೇ, ರಾಜಕೀಯ ಸ್ಥಿತ್ಯಂತರಗಳು ಆಗುವಂತಹ ಚಾನ್ಸಸ್ಗಳಿದೆ ಅನ್ನುವಂಥದ್ದು, ಸಾಕಷ್ಟು ಹಗರಣಗಳು ಹೊರಬೀಳುವಂತಹ ಚಾನ್ಸಸ್ ಇದೆ ಅನ್ನೋದನ್ನು ಹೇಳಿದ್ರಿ. ನೀವು ಕೂಡ ಹೇಳಿದ್ರಿ ಯುದ್ಧಗಳ ಆಗೋದು, ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಹಿಂದಿನ ನಾವು ತಿಂಗಳುಗಳನ್ನ ಗಮನಿಸಿದ್ರೆ ಅಥವಾ ಹಿಂದಿನ ವರ್ಷವನ್ನು ನೋಡಿದ್ರೆ ಸಾಕಷ್ಟು ಯುದ್ಧಗಳಾಗುವಂತಹ ಭೀತಿ ಕೂಡ ಎದುರಾಗಿತ್ತು. ಅದರ ಜೊತೆಗೆ ನಾವು ಸ್ಟ್ರಾಟಜಿಕಲ್ ಸ್ಟ್ರೈಕ್ ಕೂಡ ಮಾಡಿ ನೋಡಿದ್ವಿ ನಾವು. ಹಾಗಾಗಿ ಈ ಥರದ ವ್ಯವಸ್ಥೆ ಈ ಸಲ ಆಗುವ ಚಾನ್ಸಸ್ ಇದೆಯಾ, ಹೇಗೆ? ಮಾರ್ಚ್ವರೆಗೂ ಉಗ್ರರ ಮತ್ತು ಆಂತರಿಕ ಏನು ಶತ್ರುಗಳ ಭೀತಿ ಗರಿಷ್ಠ ಮಟ್ಟಕ್ಕೆ ಇರುತ್ತೆ. ಅಂದರೆ ಶ್ಯಾಡೋಯಿಂಗ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ಒಂದು ನೆರಳಿನ ರೀತಿ ನಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಅಂದರೆ ನಮಗೆ ವಿಶೇಷವಾಗಿ ಭಾರತಕ್ಕೆ ಮತ್ತು ಅಮೆರಿಕಾಗೆ. ಯಾಕೆ ಅಂತಂತಂದರೆ ಶನಿಯ ಪ್ರಭಾವವು ಭಾರತದ ಮೇಲೆ ಮತ್ತು ಅಮೆರಿಕಾ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವಿಸ್ತಕ್ಕಂಥ ಗ್ರಹ ಗುರು ಒಬ್ಬ ಬಿಟ್ಟರೆ, ಅಂದರೆ ಕಾಮನ್ನಾಗಿ ಪ್ರಭಾವಿಸ್ತಕ್ಕಂಥ ಗ್ರಹ ಶನಿ. ಈ ಇಬ್ಬರು ಮತ್ತು ಪರಸ್ಪರ ಅವಲಂಬಿತರು, ಭಾರತೀಯರು ಮತ್ತು ಅಮೆರಿಕನ್ನರು. ಹಾಗಾಗಿ ಶನಿಯು ಈಕ್ವಲ್ ಆಗಿ ಪ್ರಭಾವ ಮಾಡುವುದರಿಂದ ಅವರಿಗೆ ಶತ್ರುಗಳ ಭೀತಿ, ಅಂದರೆ ನೆಗೆಟಿವ್ ಆಗಿ ಪ್ರಭಾವಿಸ್ತಕ್ಕಂಥ ಬಗ್ಗೆ ಮಾತಾಡ್ತಾ ಇರೋದು ನಾನು. ನೆಗೆಟಿವ್ ಆಗಿ ಅಂದರೆ ನಕಾರಾತ್ಮಕವಾಗಿ ಅದರ ಒಂದು ಪ್ರಭಾವವು, ಶನಿಯ ಪ್ರಭಾವವು ಇರುವುದರಿಂದ ಉಗ್ರರ ಉಪಟಳ ಮಾರ್ಚ್ ಕೊನೆಯವರೆಗೂ, ಅಂದರೆ ಯುಗಾದಿಯ ಆರಂಭದವರೆಗೂ ಕೂಡ ಅದು ಹಿಂದೆ ಒಂದು ಭೂತದ ಥರ ಕಾಡ್ತಾ ಇರುತ್ತೆ. ಹಾಗಾಗಿ ಏನೂ ಆಗಬಹುದು, ಯಾಕಂದರೆ ಇಂಥದ್ದೇ ಆಗತ್ತೆ ಅಂತಂತನೂ ಹೇಳಲಿಕ್ಕೆ ಬರ್ತದೆ, ಆದರೆ ಅದೆಲ್ಲ ಏನೋ ಹೋಗಿ ಏನೋ ಆಗ್ತದೆ ಆಮೇಲೆ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಏಜೆನ್ಸಿಗಳು ಏನಿದ್ದಾರೆ ಇವರು ಸಾಕಷ್ಟು ಸತರ್ಕರಾಗಿರಬೇಕು ಅಂತಂತಾನು ಕೂಡ ರವಿಯು ಸೂಚನೆ ಮಾಡ್ತಾನೆ. ವ್ಯಯಾಧಿಪತಿಯು ತೃತೀಯದಲ್ಲಿ ಶುಕ್ರನನ್ನು ಬೆರೆತಿರೋ ಕಾರಣ, ಅಂದರೆ ಕುಜನು ತೃತೀಯದಲ್ಲಿ ಶುಕ್ರನನ್ನು ಬೆರೆತ ತಿಂಗಳು ನಡೀತಾ ಇದೆ ಅಥವಾ ದಿನ ನಡೀತಾ ಇದೆ. ಈ ಭಾವದಲ್ಲಿ ಏನಾಗ್ತದೆ, ಆ ರೀತಿಯ ಮೋಸ ಮಾಡಿ ಯುದ್ಧಕ್ಕೆ ಪ್ರಚೋದನೆ ಕೊಡ್ತಕ್ಕಂಥದ್ದು ನಾವೀಗ ನೋಡ್ತಾ ಇರೋದು. ಅದರ ಒಂದು ಕೆಟ್ಟ ಪ್ರಭಾವವು ಮಾರ್ಚ್ವರೆಗೂ ಇರ್ತದೆ. ಆದರೆ ರಾಜ್ಯ ಪರಿಸ್ಥಿತಿಯು ಹೆಚ್ಚು ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಮಸ್ಯೆ ಏನಾಗಿದೆ, ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯ ಮಂಕು ಕವಿದ ವಾತಾವರಣದಲ್ಲಿ ಈ ಸೆಪ್ಟೆಂಬರಿಂದ ಈಚೆಗೆ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂತಂದರೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಂಪುಟ ಸಹೋದ್ಯೋಗಿಗಳಿಗೆ ರಾಹುಗ್ರಸ್ತ ಶನಿ ದೋಷವು ನಡೀತಾ ಇದೆ. ಈ ಪ್ರಭಾವವು ಈಗ ಆ ಮಂಕು ಕವಿದ ನಾವು ವಿವರಕ್ಕೆ ಹೋಗದೇನೆ ನೆನಪಿಸ್ಕೊಳ್ಬೇಕಷ್ಟೇನೆ. ಕಳೆದ 3 ತಿಂಗಳಿಂದ ಎಷ್ಟೆಷ್ಟು ಮುಜುಗರಗಳಿಗೆ ಅವರು ಒಳಗಾಗಿದ್ದಾರೆ. ಇದರ ಸಮಸ್ಯೆಯು ಇನ್ನೂ ಇದೆ, ಅಂದ್ರೆ ಅದರ ಪರಿಣಾಮ ಇನ್ನೂ ಕೂಡ ಮುಂದುವರಿತದೆ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಗುರುವು ಅಧಿಪತಿ ಆಗ್ತಾನೆ, ಕರ್ನಾಟಕ ರಾಜ್ಯಕ್ಕೆ ಗುರುವು ಅಧಿಪತಿ ಆಗ್ತಾನೆ. ಸಿದ್ದರಾಮಯ್ಯವರ ಜಾತಕದಲ್ಲಿ ಏಕಾದಶದಲ್ಲಿ ಬುಧಾದಿತ್ಯ ಯೋಗದಲ್ಲಿ ಇರ್ತಕ್ಕಂಥವರು. ಹಾಗಾಗಿ ಅವರನ್ನು ಯಾರೂ ಏನೂ ಮಾಡೋಕ್ಕಾಗ್ತಿಲ್ಲ. ಮತ್ತು ಅವರು ಸಮರ್ಥವಾಗಿ ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯೂ ಇರ್ತಕ್ಕಂಥ ಮನುಷ್ಯ. ಆದ್ದರಿಂದ ಯಾರೂ ಅದನ್ನು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ರಾಹುಗ್ರಸ್ತ ಶನಿ ದೋಷವು ಸರ್ಕಾರದ ಸ್ಥಿತ್ಯಂತರಗಳಿಗೆ ಗುರುತರವಾಗಿ ಕಾರಣವಾಗ್ತದೆ. ಮತ್ತು ಅದಕ್ಕಾಗಿ ಅವರು ಸಾಕಷ್ಟು ಎಚ್ಚರಿಕೆಯನ್ನು ಮತ್ತು ದೇವತಾ ಅನುಗ್ರಹದ ಕೊರತೆ ಇದೆ. ಆ ಗುರುವು ಈಗ ದುಸ್ಥನಾಗಿದ್ದಾರೆ. ಇವಾಗ ಪ್ರಪಂಚಕ್ಕೆ ಗುರುಬಲ ಇಲ್ಲ. ರಾಶಿ ವಿಷಯದಲ್ಲಿ ಬಂದಾಗ ದ್ವಿತೀಯ, ಪಂಚಮ ಮತ್ತು ಸಪ್ತಮ ಭಾವಗಳಲ್ಲಿ ಗುರುಬಲ ಅಂತ ಹೇಳಬೇಕೆ ಹೊರತುವೆ ಸಹಜವಾಗಿ ಇರಬೇಕಾಗಿರತಕ್ಕಂತಹ ನೈಋತ್ಯಾಧಿಪತಿಯಾಗಿ ಗುರು ಕೂತ್ಕೊಂಡಿದ್ದಾರೆ. ಹಾಗಾಗಿ ಗುರು ಬಲವೂ ಇಲ್ಲದೆ ಇರುವುದರಿಂದ, ರಾಹುಗ್ರಸ್ತ ಶನಿಯ ದೋಷವೂ ಸರ್ಕಾರವನ್ನು ಕಾಡ್ತಾ ಇರುವುದರಿಂದ ಅವರಿಗೆ ಸಾಕಷ್ಟು ತೊಂದರೆಗಳು ಮಾರ್ಚ್ ಒಳಗಡೆ ಎದುರಿಸ್ತಾರೆ ರಾಜ್ಯ ಸರ್ಕಾರದವರು. ಓಕೆ